ಸೊ ಹಲೋ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಮಾಳ್ಗಾಳ ನಾಗರಬಾವಿ ಮಾಳ್ಗಾಳ ರೋಡ್ ಹತ್ರ ಹೊಸದಾಗಿ ಪ್ರಾರಂಭ ಆಗಿರೋ ಜಸ್ಟ್ 1 or 2 weeks ಆಗಿದೆ ದುರ್ಗಾ ಶ್ರೀ ಗ್ರ್ಯಾಂಡ್ ಅಂತ ಹೋಟೆಲ್ ಹೆಸರು. ಸೊ ಇಲ್ಲಿ ವಿಸಿಟ್ ಮಾಡಿದ್ದೀವಿ. ಒಂದು ಪ್ಯೂರ್ ವೆಜ್ ರೆಸ್ಟೋರೆಂಟು. ಏನೇನು ಸಿಗುತ್ತೆ ಒಳಗೋಗಿ ನೋಡೋಣ. ಸೊ ಫುಡ್ ಎಲ್ಲ ರೆಡಿ ಆಗಿದೆ. ಇಂಟ್ರೋ ಕೊಟ್ಟಾಯಿತು, ಪ್ಲೇಸ್ ಎಲ್ಲ ನೋಡಿದ್ವಿ. ಸರ್ವಿಸ್ ಹಾಲ್ ರೀಸೆಂಟಾಗಿ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ನನ್ನ ಜೊತೆ ನಮಸ್ಕಾರ, ನಿಮ್ಮ ಪರಿಚಯ ಮಾಡ್ಕೊಂಡ್ಬಿಡಿ. ನಮ್ಮ ಶ್ರೀ ಯತೀಶ್ ಅಂತ, ದುರ್ಗಾಶ್ರೀ ಗ್ರ್ಯಾಂಡ್ ಹೋಟ್ಲ್ ಒಂದು ನ್ಯೂ ರಿಲೇಷ್ ಆಗಿರೋದು. ಫಸ್ಟ್ ಆ ಕಡೆ ಸೈಡ್ ಇತ್ತು. ಅದು ಸರಿ, ಅದು ಅಗ್ರಿಮೆಂಟ್ ಮುಗಿದೋದು ಬಿಟ್ಟ ಮೇಲೆ ಇದು ನೆಕ್ಸ್ಟ್ ಮೇಲ್ಗಡೆನೆ ನಾವು ಮಾಡ್ಕೊಂಡು ಇನ್ನೂ ಬ್ರೈಟ್ ಆಗಿ ಸ್ಟ್ಯಾಂಡರ್ಡ್ ಆಗಿರೋ ಸ್ಪೇಸಸ್ ಈಗ ಎಷ್ಟು ಫುಡ್ ಎಲ್ಲ ನ್ಯೂ ಎಲ್ಲ ಫುಡ್ ಎಲ್ಲ ಚೆನ್ನಾಗಿ ಎಲ್ಲ ಕುಕ್ಗಳೆಲ್ಲ ನ್ಯೂ ಕುಕ್ ಇಟ್ಕೊಂಡಿದ್ದೀವಿ. ನಮ್ದು ಇನ್ನೊಂದು ಹೋಟ್ಲ್ ಇದೆ ದುರ್ಗಾಶ್ರೀ ಗ್ರ್ಯಾಂಡ್ ಅಂತ ಚಿಕ್ಕಬಳ್ಳಾಪುರದಲ್ಲಿ. ಅಲ್ಲಿಂದ ಎಲ್ಲ ಕುಕ್ಗಳೆಲ್ಲ ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆ. ಕುಕ್ಗಳೆಲ್ಲ ಕಲಿಸಿ ಎಲ್ಲ ನ್ಯೂ ಆಗಿ ಎಲ್ಲ ಚೆನ್ನಾಗಿ ಎಲ್ಲ ರೆಡಿ ಮಾಡಿ ಸ್ಟಾರ್ಟ್ ಮಾಡಿದ್ದೀವಿ. ಲೊಕೇಶನ್ ಹೇಳ್ಬಿಡಿ ಜನಕ್ಕೆ ನೋಡ್ತಾ ಇರೋರಿಗೆ ಹೊಸದಾಗಿ. ಇದು ಔಟ್ ಆಫ್ ರಿಂಗ್ ರೋಡು, ಸುಮ್ನಳ್ಳಿ ರೋಡ್ ಬರುತ್ತೆ. ನಾಗರಬಾವಿ ರೋಡು, ಔಟ್ ಆಫ್ ರಿಂಗ್ ರೋಡು, ಮಾಳ್ಗಾಳ ನೆಕ್ಸ್ಟ್ ಮುಂದ್ಗಡೆ ದುರ್ಗಾಶ್ರೀ ಗ್ರ್ಯಾಂಡ್ ಹೋಟ್ಲ್ ಅಂತ ಹೇಳಿದ್ರೆ ಎಲ್ಲರಿಗೂ ಬರುತ್ತೆ. ಲೊಕೇಶನ್ ಸೊ ಒಳ್ಳೆ ಪಾರ್ಕಿಂಗ್ ಇದೆ, ಟೂ ವೀಲರ್ ಪಾರ್ಕಿಂಗ್ ಇದೆ, 4 ವೀಲರ್ ಪಾರ್ಕಿಂಗ್ ಇದೆ. ಸ್ವಲ್ಪ ಹಿಂದ್ಗಡೆ ಎಲ್ಲ ರೆಡಿ ಮಾಡ್ತಾ ಇದೀವಿ 4 ವೀಲರ್. ಸರ್ವಿಸ್ ಹಾಲ್ ಅಲ್ಲಿ ಈಗ ಎಷ್ಟು ಜನ ಇಡಿಸ್ತಾರೆ? ಸರ್ವಿಸ್ ಹಾಲಲ್ಲಿ ಇಲ್ಲಿ ಒಂದು 50 ಜನ ಕೆಪಾಸಿಟಿ ಇದೆ ಸರ್. 50 ಮೆಂಬರ್ಸ್. ಸೌತ್ ಎಲ್ಲ ಬಂದು ನಿಮಗೆ ಬೆಳಿಗ್ಗೆ 7 ಇಂದ ಬ್ರೇಕ್ಫಾಸ್ಟ್ ಎಲ್ಲ ಸಿಗುತ್ತೆ. ದೋಸೆ, ಇಡ್ಲಿ ಇದೆಲ್ಲ ಬೆಳಿಗ್ಗೆನೇ ಸಿಗುತ್ತೆ. 6:30, 7 ಇಂದ ಕಾಫಿ, ಟೀ, ದೋಸೆ ಎಲ್ಲ ಸಿಗುತ್ತೆ. ನಾರ್ತ್ ಚೈನೀಸ್ ಬಂದು ನಿಮಗೆ ಲಂಚ್ ಟೈಮ್ 11:30, 12 ಸ್ಟಾರ್ಟ್ ಆಗುತ್ತೆ. ನಾರ್ತ್ ಎಲ್ಲ ಚೈನೀಸ್ ಎಲ್ಲ ಬಂದು 12 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ಮಿಲ್ಸ್ ಬರುತ್ತೆ, ನಾರ್ತ್ ಮಿಲ್ಸ್ ಇದೆ, ಸೌತ್ ಮಿಲ್ಸ್ ಇದೆ, ಅದೆಲ್ಲ ಬರುತ್ತೆ. ಜ್ಯೂಸಸ್ ಇರ್ಬೋದು, ಸಿಗುತ್ತೆ. ಫ್ರೆಶ್ ಜ್ಯೂಸಸ್ ಇದೆ, ಗಡ್ಬಡ ಐಸ್ ಕ್ರೀಮ್ಸ್ ಇದೆ, ಎಲ್ಲ ಐಸ್ ಕ್ರೀಮ್ ವೆರೈಟಿ ಎಲ್ಲ ಸಿಗುತ್ತೆ. ಅದು ಮಾಮೂಲಿ ಸ್ಟಾರ್ಟ್ ಆಗುತ್ತೆ. ಅದೆಲ್ಲ 10 ಗಂಟೆ ಮೇಲೆ ಜ್ಯೂಸಸ್ ಎಲ್ಲ ಇರುತ್ತೆ. ಜ್ಯೂಸಸ್ ಇರುತ್ತೆ. ಸ್ಪೆಷಲ್ ಐಸ್ ಕ್ರೀಮ್ ಬೇಕಂದ್ರೆ ಒಂದು 10 ಗಂಟೆ. ಸಮ್ಮರಲ್ಲಿ ಸ್ಪೆಷಲ್ ಅಲ್ಲ, ಗಡ್ಬಡ ಆಗಿರ್ಬೋದು, ಸಿಗುತ್ತೆ ಎಲ್ಲ ಐಸ್ ಕ್ರೀಮ್ ಜ್ಯೂಸಸ್ ಎಲ್ಲ ನಿಮಗೆ ಸಿಗುತ್ತೆ. ಮಾಮೂಲಿ ಸ್ಟಾರ್ಟ್ ಆಗಿರುತ್ತೆ. ಸೊ ಈಗ ನಾನು ಟೇಸ್ಟ್ ಮಾಡ್ತೀನಿ ಫುಡ್ ಎಲ್ಲ. ಹೊಸ ಪ್ಲೇಸ್ ಆಗಿರೋದ್ರಿಂದ, ಹೊಸದಾಗಿ ಇಲ್ಲಿ ಸ್ಟಾರ್ಟ್ ಮಾಡ್ಕೊಂಡಿರೋದ್ರಿಂದ. ಹೌದು, ಇದು ಓಪನ್ ದೋಸೆ ಮಾಡಬೇಕು. ಓಪನ್ ದೋಸೆ ಅಂತ ಚಟ್ನಿ ಪುಡಿ, ಇದು ಮೇಲ್ಗಡೆ ಪಲ್ಯ ಮತ್ತೆ ಎಲ್ಲ ಬಟರ್ ಹಾಕಿರ್ತಾರೆ, ಚೆನ್ನಾಗಿರುತ್ತೆ ನಿಮಗೆ. ಇದು ಬಟರ್ ಮಸಾಲೆ ದೋಸೆ. ಹಲವಾರು ವೆರೈಟಿ ಸಿಗುತ್ತಲ್ಲ, ದೋಸೆ ಎಲ್ಲ ಸಿಗುತ್ತೆ. ಸಡ್ ದೋಸೆ ಇದೆ, ಮಸಾಲೆ ದೋಸೆ ಇದೆ, ಖಾಲಿ ದೋಸೆ ಇದೆ, ಪನ್ನೀರ್ ಮಂಚೂರಿ, ಪನ್ನೀರ್ ಚಿಲ್ಲಿ, ಪನ್ನೀರ್ ಕಬಾಬ್ ಇದೆ, ಪನ್ನೀರ್ ಪೇಪರ್ ಇದೆ. ಜನದ ರೆಸ್ಪಾನ್ಸ್ ಹೇಗಿದೆ? ಈಗ ರೆಸ್ಪಾನ್ಸ್ ಚೆನ್ನಾಗಿದೆ ಸರ್, ಎಲ್ಲ ಚೆನ್ನಾಗಿದೆ. ಈಗ ಬಂದ ಕಸ್ಟಮರ್ಸ್ ಎಲ್ಲ ಚೆನ್ನಾಗಿದೆ, ಊಟ ಎಲ್ಲ ಚೆನ್ನಾಗಿದೆ, ಎಲ್ಲ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ. ನೋಡಿದ್ರಲ್ಲ, ಇನ್ನೂ ಮಾತಾಡೋದು ಫುಲ್ ಎಲ್ಲ ಕ್ರೌಡ್ ಇದೆ. ಜನಕ್ಕೆ ಈಗ ಒಂದು ಇನ್ವೈಟ್ ಮಾಡಿ ದುರ್ಗಾಶ್ರೀ ಗ್ರ್ಯಾಂಡ್ ಹೋಟ್ಲ್ ಮತ್ತೆ ರಿನೋವೇಷನ್ ಮಾಡಿ ಓಪನ್ ಮಾಡಿದ್ವಿ ಪಕ್ಕದಲ್ಲಿ. ಎಲ್ಲ ಊಟ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಸೊ ಈಗ ಬ್ರೇಕ್ಫಾಸ್ಟಿಗೆ ಬಂದು ನಾನು ಇಲ್ಲಿ ದೋಸೆ ವೆರೈಟಿಗಳೆಲ್ಲ ಟ್ರೈ ಮಾಡಿದೆ. ನೋಡೋಣ, ಮಧ್ಯಾಹ್ನಕ್ಕೆ ವೀಡಿಯೋ ಮಾಡಬೇಕು, ಹೊಸದಾಗಿ ಸ್ಟಾರ್ಟ್ ಆಗಿದೆ ಅಂದ್ಬಿಟ್ಟು ವಿಸಿಟ್ ಮಾಡಿದ್ದು. ಈಗ ಲಂಚ್ ಟೈಮಲ್ಲಿರೋ ಈ ಮೀಲ್ಸು, ಚೈನೀಸ್ ಸ್ಟಾರ್ಟರ್ಸ್ ಏನಿದೆ ಅದನ್ನು ಮಾತ್ರ ಟ್ರೈ ಮಾಡ್ತೀನಿ. ಗೋಬಿ, ಪನ್ನೀರಲ್ಲಿ ಒಂದು ಒಳ್ಳೆ ಒಂದು ಚಿಲ್ಲಿ ಮಾಡಿಕೊಟ್ಟಿದ್ದಾರೆ. ಸಾಗಿ ಫೀಲು ಎಲ್ಲನೂ ಒಂದು ಮಿಕ್ಸ್ ಆಗಿ ಬರುತ್ತೆ. ನಾರ್ತ್ ಇಂಡಿಯನ್ ಮೀಲ್ಸು. ಸೊ ರೋಟಿ, ಪಾಪಡ್ ಬರುತ್ತೆ, ಆ್ಯಂಡ್ ಪಲಾವ್ ಇದೆ, ಪನ್ನೀರ್ ಗ್ರೇವಿ ಇದೆ, ಸೂಪ್ ಇದೆ, ದಾಲ್ಗೆ ಕರಿ, ಮೊಸರನ್ನ, ಒಂದು ಜಾಮೂನ್, ಇಷ್ಟು ಬರುತ್ತೆ. ಮೊಹಿತೋ ಇರ್ಬೋದು ಆ್ಯಂಡ್ ಮಿಲ್ಕ್ ಶೇಕ್ ಇರ್ಬೋದು, ಪ್ರತಿಯೊಂದು ಅವೈಲೇಬಲ್ ಇದೆ. ತಂದೂರಲ್ಲಿ ನಾನ್ ವೆಜ್ ಹೋಟ್ಲಿಗೆ ಹೋದರೆ ಒಂದು ರೋಟಿ ಕರಿ, ಇಲ್ಲಾಂದರೆ ಫ್ರೈಡ್ ರೈಸು, ಗೋಬಿ ಈ ಥರದ್ದು ಇರುತ್ತೆ ಕಾಂಬಿನೇಷನ್ನು. ಇಲ್ಲಿ ಬ್ರೇಕ್ಫಾಸ್ಟಲ್ಲಿ ನಿಮಗೆ ದೋಸೆ ವೆರೈಟಿಗಳು ಚಿಂದಿಯಾಗಿರುತ್ತೆ. ಕುರ್ಮಾ ಇರ್ಬೋದು, ಚಟ್ನಿ ಇರ್ಬೋದು, ಸಾಂಬಾರು ಇರ್ಬೋದು. ಏನಾದ್ರು ಗೊತ್ತಲ್ಲ ನಿಮಗೆ, ಸೆಟ್ಟಿಗೆ ಒಂದು ಕುರ್ಮಾ ಥರ ಬರುತ್ತೆ, ಬೇರೆ ಮಸಾಲೆ ದೋಸೆ, ಇದಕ್ಕೆಲ್ಲ ಒಂದು ಸಾಂಬಾರು ಚಟ್ನಿ ಬರುತ್ತೆ. ಮೂರು ಕಾಂಬಿನೇಷನ್ ಬೊಂಬಾಟಾಗಿದೆ. ಗಡ್ಬಡ್ ಹೋಗ್ತಾ ಇದೆ ಅಲ್ಲಿ. ಹಂಗೆ ಈಗ ಬನ್ನಿ ಗಡ್ಬಡ್.
ಸೊ ಸಮ್ಮರು ಇಲ್ಲಿ ಐಸ್ ಕ್ರೀಮ್ಸು ಗಡ್ಬಡು ತುಂಬ ಆರ್ಡರ್ ಮಾಡ್ತಾ ಇರ್ತಾರೆ. ಸೊ ಈಗ ಪನ್ನೀರ್ ಟ್ರೈ ಮಾಡಿದ್ವಿ. ಮಶ್ರೂಮಲ್ಲಿ ನಾನು ಆ್ಯಕ್ಚುಲಿ ನನಗೆ ತಂದೂರು ಇಷ್ಟ ಆಗುತ್ತೆ. ನಾನು ತಂದೂರು ಏನೋ ವೆರೈಟಿ ಕೊಡಿ ಏನು ಚೆನ್ನಾಗಿದೆ ಅಂದರೆ ಮಶ್ರೂಮಲ್ಲಿ ಒಂದು ಮಶ್ರೂಮ್ ಟಿಕ್ಕಾ ಇದು ಮಾಡಿದ್ದಾರೆ. ಲೈಟಾಗಿ ಚಟ್ನಿನ ತೊಗೊಂಡು ಅದೇನು ತಂದೂರಲ್ಲಿ ಇಟ್ಟಿರ್ತಾರಲ್ಲ ಫುಲ್ ಒಂದು ಕಾಂಬಿನೇಷನ್ನು. ಸ್ಪೈಸಿ, ಮಸಾಲೆದಾರ್, ಟ್ಯಾಂಗಿ, ನ್ಯಾಚುರಲ್ ಆಗಿದೆ. ಇದಕ್ಕೆ ಕೆಲವರು ಮೇವು ಹಾಕ್ಬಿಡ್ತಾರೆ, ಮೇವನೀಸ್ ಹಾಕಿ ಮಿಕ್ಸ್ ಹೊಡಿತಾರೆ. ಆ ಥರ ಇದು ಮಾಡೋದಕ್ಕಿಂತ ಇದು ಬೆಟರು. ಸೊ ಪನ್ನೀರು ಇದೆಲ್ಲ ಟ್ರೈ ಮಾಡ್ತಾ ಇದ್ವಿ. ಆ್ಯಂಡ್ ರೋಟಿ ಕರಿ ಎಲ್ಲ ಇದೆಲ್ಲ ಇತ್ತಲ್ಲ. ಮಶ್ರೂಮ್ ಬಂದಮೇಲೆ ಆ ಚಟ್ನಿ ಜೊತೆ ಆ್ಯಂಡ್ ಸ್ಪೈಸಿನೆಸ್ ಜೊತೆ ನಾನು ತಿಂದಿರೋದ್ರಲ್ಲಿ ಒನ್ ಆಫ್ ದ ಬೆಸ್ಟ್ ಮಶ್ರೂಮ್ಸ್ ಅಂತ ಹೇಳ್ತೀನಿ ತಂದೂರು. ಬಿಕಾಸ್ ಆಫ್ ದ ಮಸಾಲ ಮೇಯ್ನು ಅದ್ಭುತ. ಈಗ ಫ್ರೈಡ್ ರೈಸಲ್ಲಿ ಹಲವಾರು ವೆರೈಟಿ ಇದೆ. ಶೆಜ್ವಾನ್ ಇದೆ ಆ್ಯಂಡ್ ಪ್ಲೇನ್ ಫ್ರೈಡ್ ರೈಸ್ ಇದೆ. ನನಗೆ ನಾನು ಸಿಂಗಾಪುರ್ ವೆಜ್ ಫ್ರೈಡ್ ರೈಸ್ ತೊಗೊಂಡಿದ್ದೀನಿ. ಬಾಸ್ಮತಿ ರೈಸಲ್ಲಿ ಆನಿಯನ್ ರಿಂಗ್ಸ್, ಕ್ಯಾಪ್ಸಿಕಮ್ ಅದೆಲ್ಲ ಹಾಕಿ ಚಿಲ್ಲೀಸ್ ಕಟ್ ಮಾಡಿ ಹಾಕ್ತಾರೆ. ಸೊ ಅದೊಂದು ಸ್ಪೆಷಲ್. ಆ್ಯಂಡ್ ಫ್ಲೇವರ್ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ರೆಗ್ಯುಲರ್ ಒಂದು ಫ್ರೈಡ್ ರೈಸ್ಗೆ. ಮೇನ್ ಚಾಟ್ಸ್ ಇದೆ ಆ್ಯಂಡ್ ಕಾಫಿ ಟೀ ಎಲ್ಲ ಇದೆ. ಅದನ್ನೊಂದು ಸಲ ತೋರಿಸ್ತೀನಿ ನಿಮಗೆ. ಸೊ ಫಸ್ಟ್ ಊಟ ಮಾಡ್ಕೊಂಡು ಸರ್ ನಮಸ್ತೆ. ಸರ್ ನಮಸ್ಕಾರ. ನಿಮ್ಮ ಹೆಸರು? ನಮ್ಮ ಹೆಸರು ನಟರಾಜ್. ಓಕೆ. ಈಗ ದಹಿ ಪೂರಿ ದೋಸೆ ಇದೆಲ್ಲ ಆರ್ಡರ್ ಮಾಡಿದ್ದೀರಾ? ಹೇಗಿದೆ ಸರ್ ಟೇಸ್ಟು? ದಹಿ ಪೂರಿ ಫಸ್ಟ್ ಕ್ಲಾಸ್ ಆಗಿದೆ. ಓಕೆ. ದೋಸೆ ಫಸ್ಟ್ ಕ್ಲಾಸ್ ಆಗಿದೆ. ಮೇಲೆ ಬಟ್ರ್ ಹಾಕಿರ್ತಾರೆ. ಒಳ್ಳೆ ಒಂದು ಕ್ವಾಲಿಟಿ ಬಟರ್ ಅಂತಾನೆ ಹೇಳಿ. ಕ್ವಾಲಿಟಿ ಬಟ್ರು, ನಂದಿನಿ ಬಟ್ರು ಹಾಕಿ ಇರ್ತಾ ಇದ್ರೆ ಸೂಪರ್ ಆಗಿದೆ. ಸೂಪರ್. ಅದು ಸೂಪರ್ ಮಾಡಿದ್ದಾರೆ. ಚಟ್ನಿಗಿಂತ ಸಾಂಬಾರು ಚೆನ್ನಾಗಿದೆ, ಸಾಂಬಾರ್ಗಿಂತ ಚಟ್ನಿ ಚೆನ್ನಾಗಿದೆ. ಎರಡು ಕಾಂಬಿನೇಷನ್ ಚೆನ್ನಾಗಿದೆ. ಸೂಪರ್ ಸೂಪರ್. ಕಾಳು ಪಲ್ಯ ಒಳಗಡೆ ಫಸ್ಟ್ ಕ್ಲಾಸ್ ಆಗಿದೆ. ಸೂಪರ್ ಸರ್. ಸೊ ಎಂಜಾಯ್ ಮಾಡಿ ಸರ್. ಥ್ಯಾಂಕ್ ಯು.